ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸ್ವಲ್ಪ ಭಯ ಇದೆ, ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಬಟ್ ತುಂಬ ಖುಷಿಯಾಗಿದ್ದೀನಿ. ಫೈನಲಿ ಐ ಸ್ಟಾರ್ಟೆಡ್ ಟು ಡೂ ಸಮಥಿಂಗ್ ಫಾರ್ ಮೈ ಸೆಲ್ಫ್, ಫಾರ್ ಮೈ ಕೆರಿಯರ್ ಅಂತ. ಇದು ಸಮಥಿಂಗ್ ನಾಟ್ ನಾನು ಹೀಗಿಂದ ಇವಾಗಲೇ ಮಾಡಬೇಕು ಅಂತ ಇರಲಿಲ್ಲ ನನಗೆ. ತುಂಬ ಚಿಕ್ಕದಿಂದ ಸೆನ್ಸ್ ಐ ಕ್ಯಾನ್ ಸೇ 10th 11th ಅಂತ ಹೇಳ್ಬೋದು. ನನಗೆ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು, ಐ ವಾಂಟ್ ಟು ಬಿ ಸಮಥಿಂಗ್ ಇನ್ಫ್ಲೂಯೆನ್ಸರ್ ಅಂತ. ಐ ವಾಸ್ ಲೈಕ್ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಐ ಆಮ್ ಕೀಪ್ ಆನ್ ಪುಷಿಂಗ್ ಮೈ ಸೆಲ್ಫ್, ಸೇಯಿಂಗ್ ದಟ್ ಇವತ್ತು ಬೇಡ ನಾಳೆ ಅನ್ಕೊಂಡು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಕಂಪ್ಲೀಟ್ ರಿಗಾರ್ಡಿಂಗ್ ಫ್ಯಾಷನ್ ಬ್ಲಾಗ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಫುಡ್ ಬ್ಲಾಗ್ ಇರುತ್ತೆ, ಟ್ರಾವೆಲಿಂಗ್ ಬ್ಲಾಗ್ಸ್ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಕಂಪ್ಲೀಟ್ಲಿ ರಾ. ಟುಡೇ ವಾಟ್ ಐ ಆಮ್ ಸೆಟ್ಟಿಂಗ್ ಇಸ್ ಕಂಪ್ಲೀಟ್ಲಿ ರಾ. ಇಟ್ಸ್ ಲಾವಣ್ಯ. ಏನಕ್ಕೆ ಈ ಜರ್ನಿ ಐ ಡೋಂಟ್ ನೋ. ನನಗೆ ಯಾವತ್ತೂ ಕಾರ್ಪೊರೇಟಲ್ಲಿ ವರ್ಕ್ ಮಾಡಬೇಕು ಅನ್ನೋದಿಷ್ಟ ಅಲ್ಲ. ಡಸಂಟ್ ಮೀನ್ ನಾನು ಟ್ರೈ ಮಾಡಿಲ್ಲ ಅಂತ ಅಲ್ಲ. ತುಂಬ ಜನ ಹುಡುಗಿರಿದ್ದೀವಿ, ವಿ ಡಸಂಟ್ ಲೈಕ್ ಕಾರ್ಪೊರೇಟ್. ನಮ್ಗೆ ಹೋಗಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ವಿ ಹ್ಯಾವ್ ಟು ಬಿ ಫ್ರೀ ಬರ್ಡ್ಸ್. ತುಂಬ ಜನ ಹುಡುಗಿರಿದ್ದಾರೆ, ಐ ರಿಯಲಿ ರೆಸ್ಪೆಕ್ಟ್ ದೆಮ್. ಏನಕ್ಕೆ ಅಂತ ಅಂದರೆ ಐ ಡೋಂಟ್ ನೋ ಹೌ ಡೂ ದೇ ವರ್ಕ್ ಲೈಕ್ ದ್ಯಾಟ್. ಪ್ರತಿಯೊಂದೂ ಮ್ಯಾನೇಜ್ ಮಾಡ್ತೀರಾ, ಐ ಡೋಂಟ್ ನೋ ಹೌ. ನಂಗೆ ಮ್ಯಾನೇಜ್ ಮಾಡೋಕ್ಕಾಗ. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ದಿಸ್ ಇಸ್ ಲಾವಣ್ಯ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ನನ್ನ ಮದರ್ ಟಂಗ್ ಬಂದು ಮರಾಠಿ. ಮನೇಲಿ ನಾನು, ನನ್ನ ತಮ್ಮ, ಮಮ್ಮಿ ಇದ್ದೀವಿ. ಐ ನೋ ತುಂಬ ಜನಕ್ಕೆ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕಾಗಲ್ಲ. ವಾಟ್ ಯು ವಾಂಟ್ ಟು ಡೂ ಇಟ್ ಇನ್ ದಿಸ್ ವ್ಲಾಗ್, ಜಸ್ಟ್ ಸೇ ಇಟ್ ಆನ್ ಮೈ ಫೇಸ್ ಅಂತಾನೆ ಇರ್ತೀರಾ. ಪ್ಲೀಸ್ ನಿಮ್ಗೇನಾದರೂ ಆ ಥರ ಇದ್ದರೆ, ತುಂಬ ಲಾಂಗ್ ಆಗ್ತಿದೆ ವಿಡಿಯೋ, ಇಷ್ಟ ಆಗ್ತಾ ಇಲ್ಲ ಅಂತಂದರೆ ನೀವು ಹೇಳಿ, ನಾನು ಚೇಂಜಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಚಾನಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ನೋಡೋದಕ್ಕೆ ಅಂತ ಅಂದರೆ, ನಾನು ಎಷ್ಟು ಮೆಸ್ ಇದ್ದೀನಿ ನನ್ನ ಲೈಫಲ್ಲಿ. ನಂತರ ಯಾರಾದರೂ ಹುಡುಗಿರಿದ್ದಾರೆ, ಅವರು ರಿಲೇಟ್ ಮಾಡ್ಕೊಬೋದು ನಂತರನೇ. ಅದ್ರ ಬಗ್ಗೆ ಯು ಕ್ಯಾನ್ ಸಿ ಅಬೌಟ್ ದ ಫ್ಯಾಷನ್, ಯು ಕ್ಯಾನ್ ಚೆಕ್ ಅಬೌಟ್ ದ ಟ್ರಾವೆಲಿಂಗ್ ಬ್ಲಾಗ್ಸ್. ನಿಮ್ಗೆ ನೋಡ್ಬೋದು ಫ್ಯಾಷನ್ ಬ್ಲಾಗ್ಸ್, ಟ್ರಾವೆಲಿಂಗ್ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್ ಸಿಗುತ್ತೆ. ಈ ಥರ ಒಂದು ಸ್ಮಾಲ್ ಸ್ಟೋರಿ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್. ನನ್ನ ಸಪೋರ್ಟ್ ಮಾಡಿ, ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡಬೇಕು ಅಂತ ಇದ್ದೀನಿ ಅಂತ ಅಂದರೆ, ನಾನು, ಮಮ್ಮಿ, ನನ್ನ ತಂಗಿ, ತಮ್ಮ ಬರ್ತಾನೆ ಇಲ್ಲ, ಅದು ನಂಗೆ ಗೊತ್ತಿಲ್ಲ. ಸೊ ವಿ ಆರ್ ಹ್ಯಾಡ್ ಅ ಪ್ಲ್ಯಾನ್. ನಾವು ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆಚೆ ಹೋಗಬೇಕು. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಔಟ್. ನನ್ನ ಜೊತೆ ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನತ್ರ ವಿಡಿಯೋ ಅಂತ ಅಂದರೆ ಮೇಕಪ್. ನಾನೇನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಷ್ಟು ನಾನು ಪ್ರೊಫೆಷ್ನಲ್ ಅಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಏನೇ ವಿಡಿಯೋ ಮಾಡಿದ್ರು, ಕುಕ್ಕಿಂಗ್ ವ್ಲಾಗ್ ಅಂತೂ ನಾನು ಕುಕ್ ಮಾಡೋಕ್ಕೂ ಕೂಡ ನನಗೆ ಬರಲ್ಲ. ಸ್ಟಿಲ್ ಐ ಟ್ರೈಡ್ ಮೈ ಬೆಸ್ಟ್ ಕುಕ್. ಲೆಟ್ಸ್ ಸ್ಟಾರ್ಟ್. ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡ್ಕೊಂಡು ಹಾಗೆ ಮಾತಾಡ್ತಾ ಬರ್ತೀನಿ ನಾನು ನಿಮ್ಮ ಜೊತೆ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು, ಐ ಹೋಪ್ ಯು ಗೈಸ್ ಸಿ ಅಂತ, ರಿಕ್ವೆಲ್ ಅಂತ ಇದೆ ನೋಡಿ. ಐ ಡೋಂಟ್ ನೋ ಯು ಗೈಸ್ ಕ್ಯಾನ್ ಸಿ ಇಟ್ ಆರ್ ನಾಟ್. ಕಾಣಿಸ್ತಿದೆ ಅಲ್ಲ? ಈ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ ಡೈಲಿ. ನನ್ನ ಫೇಸ್ ಮೇಲೆ ಖಾಲಿ ಆಗ್ತಾ ಇದೆ. ಒಂದು ಸ್ಮಾಲ್ ಅಮೌಂಟ್, ಜಾಸ್ತಿ ಎಲ್ಲ ನಾನು ಯೂಸ್ ಮಾಡಲ್ಲ. ಒಂದು ಸ್ಮಾಲ್ ಅಮೌಂಟ್ ಆಫ್ ಮಾಯ್ಶ್ಚರೈಸರ್ನ ನಾನು ಅಪ್ಲೈ ಮಾಡ್ತೀನಿ ನನ್ನ ಸ್ಕಿನ್ ಮೇಲೆ. ಬಟ್ ಆರ್ಲಿ ನಾನು ಏನೇ ಹಾಕಿದ್ರು ನನ್ನ ಸ್ಕಿನ್ ಮೇಲೆ, ಬಿಫೋರ್ ನಾನು ಇದನ್ನು ಹಾಕ್ತಾಯಿದ್ದೆ, ವಾಟ್ ಇಸ್ ದಟ್, ಟೋನರ್ ಆಗ್ತಿದ್ದೆ. ಟೋನರ್ ಖಾಲಿ ಆಗಿದೆ, ತರಿಸ್ಬೇಕು. ಅದಕ್ಕೋಸ್ಕರ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದಿದ್ದು ನೈನಾಸಿನಮೈಡ್ ಯೂಸ್ ಮಾಡ್ತಾ ಇದ್ದೆ ನಾನು. ಸೊ ಇವಾಗ ಇದು ಖಾಲಿ ಆಗಿದೆ, ಇಷ್ಟಿದೆ ಐ ಥಿಂಕ್. ಸೊ ವರ್ಕ್ ಆಗಿಲ್ಲ, ಅದರಿಂದ ನಾನು ಮಾಯ್ಶ್ಚರೈಸರ್ಸ್ ಮಾತ್ರ ನಾನು ಅಪ್ಲೈ ಮಾಡಿದ್ದೀನಿ ನನ್ನ ಸ್ಕಿನ್ ಮೇಲೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಆಗ್ತಿದ್ದೆ. ನಾನು ಈ ಥರ ಟ್ಯಾಪ್ ಮಾಡಿ ನಾನು ಅಪ್ಲೈ ಮಾಡೋದು. ರಬ್ ಮಾಡೋಕ್ಕೆ ಹೋಗಬಾರ್ದು ಅಂತ ನನಗೆ ಯಾರೋ ಹೇಳಿದ್ದಾರೆ. ಆ್ಯಂಡ್ ತುಂಬ ಯೂಟ್ಯೂಬ್ ವೀಡಿಯೋಸೆಲ್ಲ ನೋಡಿದಾಗ ಅವ್ರು ಹೇಳಿರೋದು ಅಷ್ಟೇ, ಡೋಂಟ್ ರಬ್ ಅಂತ. ಸೊ ಐ ಡೋಂಟ್ ರಬ್. ಮಾಯ್ಶ್ಚರೈಸರ್ ಮಾಡಿದಾಗ ಮಾತ್ರ ನಾನು ಸ್ವಲ್ಪ ಕ್ಲೀನಾಗಿ ಹಿಂಗೆ ಎಲ್ಲ ಅಪ್ಲೈ ಮಾಡ್ತೀನಿ. ಬಟ್ ನಾನು ಟೋನರ್ ಏನಾದರೂ ಹಾಕಬೇಕು ಅಂದಾಗ ನಾನು ರಬ್ ಮಾಡಲ್ಲ, ಹಿಂಗೆ ಮಾಡ್ಕೊಂಡು ಟ್ಯಾಪ್ ಮಾಡ್ತಾ ಹೋಗ್ತೀನಿ. ಸೊ
ನೀಟಾಗಿ ಹೋಗುತ್ತೆ. ನಾನು ಎಲ್ಲ ಒಂದೊಂದು ಪ್ರಾಡಕ್ಟಲ್ಲೂ 2 ಮಿನಿಟ್ಸ್ ಗ್ಯಾಪ್ ಇರುತ್ತೆ. 2 ಮಿನಿಟ್ಸ್ ಆರ್ ಅಟ್ಲೀಸ್ಟ್ ಅ ಮಿನಿಟ್ ಗ್ಯಾಪ್ ಕೊಟ್ಟು ನಾನು ಮಾಡೋದು. ಆಸ್ ಆಫ್ ನಾನು ಇವಾಗ ಅಪ್ಲೈ ಮಾಡಿದ್ದು ಅವಾಗಲೇ ತೋರಿಸಿದೆ ಅಲ್ಲ, ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮ್, 2% ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮ್ನ ನಾನು ಯೂಸ್ ಮಾಡ್ತಿದ್ದೆ. ಬಿಫೋರ್ ಐ ಯೂಸ್ ಟು ಯೂಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ತುಂಬ ಪಿಂಪಲ್ ಇತ್ತು. ಇಫ್ ಪಾಸಿಬಲ್ ನಾನು ಇಲ್ಲೆಲ್ಲಾದರೂ ಇಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು ಹೌ ಮೈ ಫೇಸ್ ವಾಸ್ ಬಿಫೋರ್ ಅಂತ. ಇಫ್ ಪಾಸಿಬಲ್ ನಾನು ಇದೆಲ್ಲ ಇಷ್ಟು ನನ್ನ ಸ್ಕಿನ್ ಕೇರಲ್ಲಿ ಆಗಿರುತ್ತೋ ಅದು ಅಪ್ಲೈ ಮಾಡಾದ್ಮೇಲೆ ನಾನು ಫೌಂಡೇಶನ್ ಹಾಕ್ತೀನಿ. ಇದು ಬಂದುಬಿಟ್ಟು ಫೇಸಸ್ ಕೆನಡಾ 3-in-1 ಫೌಂಡೇಶನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಇದರಲ್ಲಿರುತ್ತೆ. ರಿಯಲಿ ಗುಡ್. ನಾನು ಅದಕ್ಕೆ ತುಂಬ ಛೋಟಾ ಪ್ಯಾಕ್ ತೊಗೊಂಡಿದ್ದು. ನನ್ನ ಫೇಸಿಗೆ, ನನ್ನ ಸ್ಕಿನ್ ಟೋನಿಗೆ ಇದು ಕರೆಕ್ಟ್ ಆಗುತ್ತೋ ಇಲ್ಲವೋ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಕೈ ಮತ್ತು ನನ್ನ ಮುಖ ನೀವು ನೋಡ್ಬೋದು, ತುಂಬ ಡಿಫ್ರೆನ್ಸ್ ಇದೆ. ಫೇಸ್ ಟ್ಯಾನ್ ಆಗಿದೆ, ಇಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಯು ಕ್ಯಾನ್ ಚೆಕ್. ಒಂದೊಂದು ಕಡೆ ತುಂಬ ಅನ್ಈವನ್ ಸ್ಕಿನ್ ಟೋನ್ ನನಗೆ. ಯಾರಾದರೂ ನಿಮಗೆ ಗೊತ್ತಿದ್ರೆ ಪ್ಲೀಸ್ ರೆಕಮೆಂಡ್ ಮೀ ಸಮ್ ಪ್ರಾಡಕ್ಟ್ಸ್ ಈ ಥರ ಅನ್ಈವನ್ ಸ್ಕಿನ್ ಟೋನ್ ಇರೋದನ್ನು ಸರಿ ಮಾಡ್ಕೊಳ್ಬೋದು ಅಂತ. ಅಂದರೆ ಟು ದ ಸ್ಕಿನ್ ಕೇರ್ ಆಯಿತು. ಇವಾಗ ಬಂದು ನಾನು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಯಾವ ಮೇಕಪ್ ಬ್ರಷ್ ಇಲ್ಲ, ಏನೂ ಇಲ್ಲ. ಪ್ಲೀಸ್ ಬೇರ್ ಗೈಸ್, ನನಗೆ ಹಿಂದೆ ಕಡೆ ಇಲ್ಲ ಹಾಕೊತೀನಿ ಗೈಸ್. ಅದಕ್ಕಿಂತ ಮುಂಚೆ ನಾನು ಕನ್ಸೀಲರ್ ಹಾಕ್ತೀನಿ ನೋಡಿ. ಇದರ ನಂತರ ಯಾರಾದರೂ ಮರ್ತೋಗೋರು ಇದ್ದೀರಾ, ನಾನು ಒಬ್ಳೇನ ಹಿಂಗೆ ಅಥವಾ ನೀವು ಮರ್ತೋಗ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ಇದು ಒಂದು ಫೇಸಸ್ ಕೆನಡಾ. ಐ ಡಿಡ್ ನಾಟ್ ಲೈಕ್ ದಟ್ ಮಚ್. ಕವರೇಜ್ ನಂಗೆ ಅಷ್ಟು ಕೊಡ್ತಿಲ್ಲ. ಐ ಕವರೇಜ್ ಅಂತ ಇದೆ. ಐ ಡೋಂಟ್ ನೋ ನನಗೆ ಮೇಕಪ್ ಬರಲ್ಲ ಅಂತನೋ ಅಥವಾ ಏನು ಅಂತ. ಬಟ್ ಯು ಕ್ಯಾನ್ ಸಿ ಇದು ಬಂದು ಫೇಸಸ್ ಕೆನಡಾ ಐ ಕವರೇಜ್ ಕನ್ಸೀಲರ್ ಅಂತ ಇದೆ. ಸೊ ಐ ಹ್ಯಾವ್ ಬಾಟ್ ಇಟ್. ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನಾನು ಹೀಗೆ ಮೇಕಪ್ ಮಾಡ್ಕೊಳ್ಳೋದು. ಒಂಚೂರು ಕಣ್ಣ ಕೆಳಗಡೆ ಹಾಕ್ಕೊತೀನಿ ಹೀಗೆ 3. ಯಾಕಂದರೆ ನನಗೆ ಕಣ್ಣು ತುದೀಲಿ ಜಾಸ್ತಿ ಪಿಂಪಲ್ಸ್ ಅಲ್ಲ, ತುಂಬ ಕಪ್ಪಿರುತ್ತೆ. ನಂದು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ನಾನು ಬಿ ಅಪ್ಲೈಯಿಂಗ್ ಲೈಕ್ ದಿಸ್. ಗೊತ್ತಿಲ್ಲ, ಆ ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ ಫೇಸ್ ಮೇಲೆ ಫೋನ್ಗಳಿಂದ. ಆ್ಯಂಡ್ ಐ ವಿಲ್ ಅಪ್ಲೈ ಹಿಯರ್. ನಾನು ಸ್ವಲ್ಪನೇ ತೊಗೊತೀನಿ ಅಲ್ಲ, ಮತ್ತು ಈ ಮೂಕೆಲ್ಗೆ ಅಲ್ಲಿ ಅಪ್ಲೈ ಈ ಥರ ಅಪ್ಲೈ ಮಾಡಿಬಿಟ್ಟು ಕೈಯಲ್ಲೇ ಅಲ್ಲಿ ಜಸ್ಟ್ ಟ್ಯಾಪ್ ಇಟ್ ಈ ಥರ ಫುಲ್ ಅಪ್ಲೈ ಮಾಡ್ತೀನಿ ಆ ಜಾಗದಲ್ಲೆಲ್ಲ. ಹಿಂಗೆ ನೋಡಿ. ಒಂದು ಬೆಟರ್ ಅಂತ ಹೇಳ್ಬೋದು. ಮುಂಚೆಗಿಂತ ಈ ಥರ ಬೆಟರ್ ಆಗಿರುತ್ತೆ. ಯಾಕಂದರೆ ತುಂಬ ಕಪ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತೀನಿ ಈ ಕನ್ಸೀಲರ್ನ. ಬೇರೆಯವ್ರಿಗೆ ಯಾರಾದರೂ ತುಂಬ ಸಜೆಷನ್ ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮೀ ಯಾವ್ದು ನಾನು ಯೂಸ್ ಮಾಡ್ಬೋದು. ತುಂಬ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಅದು ಕಮ್ಮಿ ಮಾಡೋದಕ್ಕೆ ಬಂದು ನಾನು ಫೌಂಡೇಶನ್ ಹಾಕ್ತೀನಿ. ಅದು ನನಗೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಆಡ್ಕೋಬೇಡಿ ಆಯಿತಾ ಪ್ಲೀಸಾ. ಇದು ನನ್ನ ಯಾಕಂದರೆ ನನ್ನ ಹತ್ರ ಅದು ಹಿಂಗೆ ಟ್ಯಾಪ್ ಮಾಡೋದಿಲ್ಲ. ಅದರಿಂದ ನನಗೆ ಅಷ್ಟು ಇಷ್ಟನೂ ಆಗಲ್ಲ. ಇತ್ತು ಬಿಸಾಕ್ಬಿಟ್ಟಿದ್ದೀನಿ. ಏನಕ್ಕಂದರೆ ನನಗೆ ಅದ್ರಲ್ಲಿ ಮಾಡ್ಕೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಕ್ಲೀನಾಗಿ ಬರಲ್ಲ ಅಂತ ಅನಿಸುತ್ತೆ. ಐ ರಿಯಲಿ ಲೈಕ್ ಟು ಅವಾಯ್ಡ್ ಮೇಕಪ್ ಹಾಕಿದಷ್ಟು ನನ್ನ ಫೇಸ್ ಹಾಳಾಗ್ತಿದೆ ಅಂತ ಅನಿಸುತ್ತೆ ಹೊರತು ನನಗೆ ಫೇಸ್ ತುಂಬ ಚೆನ್ನಾಗಿದೆ ಅಂತ ಅನಿಸಲ್ಲ. ಸೊ ಸ್ಕಿನ್ ಕೇರ್ ಮಾಡಿ ನಾನು ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀನಿ. ಇವತ್ತು ನಾನು ಸನ್ಸ್ಕ್ರೀನ್ ಏನಕ್ಕೆ ಅಪ್ಲೈ ಮಾಡಿಲ್ಲ ಅಂದರೆ ತುಂಬ ಆಚೆ ಕಡೆ ಚಳಿ, ಸನ್ನಿ ವೆದರ್ ಅಂತೂ ಏನೂ ಇಲ್ಲ. ಆ್ಯಂಡ್ ಆ್ಯಸ್ ಐ ಮೆನ್ಷನ್ಡ್ ಇದರಲ್ಲಿ ಫೌಂಡೇಶನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇರೋದ್ರಿಂದ ಐ ವುಡ್ ಲವ್ ಟು ಅವಾಯ್ಡ್ ಇಟ್. ನಾನು ಈಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾದೇನೆ ವೇಟ್ಲೆಸ್ ಸ್ಟೇ ಮ್ಯಾಟ್ ಕಾಂಪ್ಯಾಕ್ಟ್. ಐಮ್ ಸಾರಿ, ಇಲ್ಲಿ ಐ ಹೋಪ್ ಈ ಕಡೆ ಕಾಣಿಸ್ತಿದೆ ಅಂತ, ಕಾಣಿಸ್ತಿದೆಯಾ?
ಫೇಸಸ್ ಕೆನಡಾ ವೆಯ್ಟ್ಲೆಸ್ ಸ್ಟೇ ಮ್ಯಾಟ್ ಕಾಂಪ್ಯಾಕ್ಟ್ ಅಂತ ಬಂದ್ಬಿಟ್ಟು ನಾನು ಫುಲ್ ಜಾಸ್ತಿ ಅಪ್ಲೈ ಮಾಡಲ್ಲ, ಅ ಬಿಟ್. ನೋಡಿ, ಸ್ವಲ್ಪ ಮ್ಯಾಟ್ ಆಗಿರಲಿ, ಎಲ್ಲೂ ಹಳ್ಳಾಡ್ದಾರಂಗಿರಲಿ ಅಂತ ನಾನು ಅಪ್ಲೈ ಮಾಡ್ತೀನಿ. ನಾನು ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಏನು ಅಪ್ಲೈ ಮಾಡಲ್ಲ. ಕಾಜಲ್ ಅಪ್ಲೈ ಮಾಡೋಣ. ಇಲ್ಲ, ನಾನು ಇನ್ನೊಂದು ಅಪ್ಲೈ ಮಾಡ್ತೀನಿ, ಬಟ್ ಎವ್ರಿ ಟೈಮ್ ಐ ಡಸಂಟ್ ಅಪ್ಲೈ. ನನಗೆ ಐಲೈಟರ್ ಐ ಲೈಕ್ ಅದು ಶೈನಿಂಗ್ ನೋಸು ಇಲ್ಲೆಲ್ಲ ಸ್ವಲ್ಪ ಶೈನಿಂಗ್ ಇದ್ದರೆ ಇಷ್ಟ ಆಗುತ್ತೆ. ಐ ಡಸಂಟ್ ಯೂಸ್ ಎವ್ರಿ ಟೈಮ್, ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಅದು ಬಂದುಬಿಟ್ಟು ಇನ್ಸೈಟ್ ಅವ್ರದ್ದು ಈ ಥರ ಕಲರ್ ಇದೆ, ಯು ಕ್ಯಾನ್ ಚೆಕ್ ಔಟ್ ಶೈನ್. ಇನ್ಸೈಟ್ ಅವ್ರದ್ದು ಮೇಕಪ್ ಎಸೆನ್ಷಿಯಲ್ ಅಂತ ಇದೆ, ಐಲೈಟರ್ ಇದು. ಈ ಕಲರಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ಐ ಲೈಕ್, ದಿಸ್ ಕಲರ್. ಆಯಿತಾ, ಇದನ್ನು ನಾನು ಯೂಸ್ ಮಾಡ್ತೀನಿ ಯಾವಾಗಾದ್ರೂ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ. ನನಗೆ ನೈಟ್ ಹೋದಾಗ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಲ್ಯಾಕ್ಮಿ ಐ ಕಾಜಲ್. ನಾನು ಲ್ಯಾಕ್ಮಿ ಕಾಜಲ್ಸ್ನ ಯೂಸ್ ಮಾಡೋದು. ಮೆಲ್ಟ್ ಆಗ್ತಾಯಿದೆ ಅನ್ಕೊತೀನಿ ಇದು. ಕಮಿಂಗ್ ಟು ದ ಐಲೈನರ್, ನಾನು ಉಡಾ ಬ್ಯೂಟಿದು ಯೂಸ್ ಮಾಡೋದು, ಬಟ್ ಸದ್ಯಕ್ಕೆ ಐಲೈನರ್ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಐಲೈನರ್ ಉಡಾ ಬ್ಯೂಟಿದು ಹೋಗ್ಬಿಟ್ಟಿದೆ, ಪೇರ್ ವಿತ್ ಇಟ್ ಹೋಗ್ಬಿಟ್ಟಿದೆ. ಹಾಂ, ಡಾಝಲ್ ಮಸ್ಕಾರಾನ ನಾನು ಯೂಸ್ ಮಾಡ್ತೀನಿ. ಐ ಥಿಂಕ್ ಸೊ ಯು ಗೈಸ್ ಆರ್ ಬ್ಲೆಸ್ಸಿಂಗ್. ನನಗೆ ತುಂಬ ಮಸ್ಕಾರ ಕಾಜಲ್ ಏನಕ್ಕೆ ಹಾಕಲ್ಲ ಅಂತ ಅಂದರೆ ನನ್ನ ಕಣ್ಣಿಗೆಲ್ಲ ಒರೆಸ್ಕೊಬಿಡ್ತೀನಿ. ಇದು ಬೂದಾಗಿಬಿಟ್ಟಿರುತ್ತಲ್ಲ, ಫಸ್ಟೇ ನನ್ನ ಕನ್ಸೀಲರು ಐಲೈನರು ಎಲ್ಲ ಹಚ್ಕೊಂಡು ಅದು ಬ್ಲ್ಯಾಕ್ ಕಲರ್ ಕಾಣಿಸ್ಲಿ ನನಗೂ. ಇದಿದೆ ಮಸ್ಕಾರ, ಏನೋ ಇದು ಏನಿದೆ ಅಂತಾರೆ, ಲ್ಯಾಶಸ್ ಇದೆ ಅಂತ ಗೊತ್ತಾಗಲಿ ಅಂತ. ಟು ದ ಲಿಪ್ ಲೈನರ್, ನನ್ನ ಹತ್ರ 4-5 ಲಿಪ್ ಲೈನರ್ ಇದೆ. ಒಂದು ಬಂದು ಸ್ಟುಡಿಯೋದು ಚೆನ್ನಾಗಿದೆ, ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸ್ಟುಡಿಯೋ ಲಿಪ್ ಲೈನರ್ ಯೂಸ್ ಮಾಡ್ತೀನಿ, ಅದು ರೆಡ್ ಕಲರ್ ಲಿಪ್ಸ್ಟಿಕ್. ನಾವಿವತ್ತು ವೈಟ್ ಕಲರ್ ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗ್ತಾ ಇರೋದ್ರಿಂದ ಐ ವುಡ್ ಲವ್ ಟು ಗೋ ವಿತ್ ಮರೂನ್ ಆರ್ ವೈನ್ ಕಲರ್. ಈಗಂತ ನೋಡಿ, ನನಗೆ ಲಿಪ್ಸ್ಟಿಕ್ ಹಾಕೊಳ್ಳೋಗರಲ್ಲ ಯಾರಿಗಾದ್ರೂ ಅಂದರೆ ನಾನು ಹೀಗೆ ಹಾಕೊಳ್ಳೋದು. ಪ್ಲೀಸ್ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮ್ಗೆ ಅದು ಬರಲ್ಲ ಇದು ಬರಲ್ಲ ಯೂಟ್ಯೂಬ್ ಮಾಡ್ತಿದ್ದೀರಾ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದುಬಿಟ್ಟು ರಿನೇ ಕ್ಯಾನ್ಬೆರಿ ಕ್ರಷ್ ಅಂತ. ಕ್ಯಾನ್ಬೆರಿ ಕ್ರಷ್ ಅಂತ. ಇದು ಆ್ಯಕ್ಚುಲಿ ನನ್ನ ಫೇಸ್ಗೆ ನ್ಯೂಡ್ ಲಿಪ್ಸ್ಟಿಕ್ ಹೋಗಲ್ಲ. ಸೊ ಯಾರಾದರೂ ನಂತರ ಡಸ್ಕಿ ಸ್ಕಿನ್, ಮೀಡಿಯಮ್ ಸ್ಕಿನ್ ಟೋನ್ ಇದ್ದವರು ಲೆಟ್ ಮೀ ನೋ, ನಮಗೆ ಹೇಗೆ ನಾವು ಫೇಸಿಗೆ ಮ್ಯಾಚ್ ಮಾಡ್ಬೋದು ಲಿಪ್ಸ್ಟಿಕ್ ಅಂತ. ಲೆಟ್ ಮೀ ನೋ ಇಟ್. ಆಗ ನನಗೆ ಗೊತ್ತಾಗುತ್ತೆ ನಾನು ಈ ಥರ ಹಾಕಿದ್ರೆ ಈ ಥರ ಆಗುತ್ತೆ ಅನ್ನೋದೆಲ್ಲನೂ. ಸೊ ದಟ್ ಈಸ್ ಆಲ್. ಐ ವಿಲ್ ವೇರ್ ದ ಡ್ರೆಸ್. I'm a starting girl who don't know anything. I'm starting from zero. If you are this kind of a girl, if you are this kind of a person, please like ಮಾಡಿ, share ಮಾಡಿ, subscribe ಮಾಡಿ.